ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮನೋಜ್ ಚಂದ್ರಪ್ಪ, ಕಾಂಗ್ರೆಸ್ ಮುಖಂಡರು, ಹೊಂಬೇಗೌಡನಗರ, ಬೆಂಗಳೂರು. ಸೊ ವಾಸ್ತುಶಿಲ್ಪದ ಬಗ್ಗೆ ಮತ್ತೆ ಮಾತಾಡೋದಾದರೆ ಇಲ್ಲಿರುವಂಥ ಸ್ತಂಭಗಳ ಬಗ್ಗೆ ಮಾತಾಡಲೇಬೇಕು. ವಾಯು ಮತ್ತು ಅಗ್ನಿ ಸ್ತಂಭ. ಸೊ ಇದರಿಂದಾನೇ ಸೂರ್ಯ ರಶ್ಮಿಗೆ ಏನಾದರೂ ಸಂಬಂಧ ಇದೆಯಾ? ನೋಡಿ, ನಮ್ಮ ವಾಸ್ತುಶಾಸ್ತ್ರದ ಉಲ್ಲೇಖ ಅಂತ ಬಂದರೆ ಪ್ರತಿಯೊಂದು ಸ್ತಂಭಕ್ಕೆ ಅದರದೇ ಆದ ಮಹತ್ವ ಇದೆ. ಯಾಕಂದರೆ ಆ ಸ್ತಂಭ ಅಂತಂದರೆ ಮೂಲ ಗರ್ಭಗುಡಿಯಿಂದ, ಉದಾಹರಣೆಗೆ ಧ್ವಜಸ್ತಂಭ ಅಂತ ಇರುತ್ತೆ ದೇವಸ್ಥಾನದ ದೇವರಲ್ಲಿ ಗರ್ಭಗುಡಿಗೆ ನಮಸ್ಕಾರ ಮಾಡಲಿಲ್ಲ ಅಂದರೂ ಕೂಡ ಕೆಲವೊಬ್ಬರು ಹಣೆ ಇಟ್ಟು ಧ್ವಜಸ್ತಂಭಕ್ಕೆ ನಮಸ್ಕಾರ ಮಾಡ್ತಾರೆ. ಆ ರೀತಿ ಅಗ್ನಿಸ್ತಂಭವಾಗಿರ್ಬೋದು, ವಾಯುಸ್ತಂಭವಾಗಿರ್ಬೋದು, ವಿಶೇಷವಾಗಿ ಶಿವನ ದೇವಸ್ಥಾನಕ್ಕೆ ಪೂಜೆಗೆ ವಿಶೇಷತೆ ಹೊಂದಿರುವಂಥದ್ದು. ಯಾಕಂದರೆ ನಮ್ಮ ಪುರಾಣ ವಾಸ್ತುಶಾಸ್ತ್ರದಲ್ಲಿ ಆ ಒಂದು ಸ್ತಂಭಗಳಿಗೆ ಅದರದೇ ಆದ ಮಹತ್ವ ಇದೆ. ಅಲ್ಲಿ ಏನೇನು ಏರುಪೇರುಗಳಿರುತ್ತೆ. ಉದಾಹರಣೆಗೆ ಅಗ್ನಿಸ್ತಂಭ ಅಂದರೆ ಅಗ್ನಿ ಕೋಣೆಗೆ ಅಗ್ನಿ ದಿಕ್ಕಿನಲ್ಲಿ ಬರುವಂಥ ದೋಷಗಳ ವಿಚಾರವಾಗಿ ಅದನ್ನು ನಿರ್ಮಾಣ ಮಾಡಿರ್ತಾರೆ. ಅದು ತುಂಬ ವಿಶೇಷ. ಇಲ್ಲಿ ನೋಡಿ, ದಕ್ಷಿಣಾಭಿಮುಖವಾಗಿರುವಂಥ ಶಿವಲಿಂಗಕ್ಕೆ ಅಗ್ನಿಸ್ತಂಭ ಬಲಗಡೆ ಆದರೆ ಇನ್ನೊಂದು ವಾಯುಸ್ತಂಭ ಎಡಗಡೆಗೆ ಬರುವಂಥದ್ದು. ವಾಯು ದಿಕ್ಕಿನಲ್ಲಿ ಬರುವಂಥ, ವಾಯುವ್ಯ ದಿಕ್ಕಿನಲ್ಲಿ ಬರುವಂಥ ದೋಷಗಳನ್ನು ಸರಿಯಾಗಿ ಏರುಪೇರುಗಳನ್ನು ಬ್ಯಾಲೆನ್ಸ್ ಮಾಡ್ತಿರುವಂಥದ್ದು ವಾಯುಸ್ತಂಭ ಅಂತ ತಗೊಳ್ತೀವಿ. ಅಗ್ನಿ ಆಗಿರ್ಬೋದು, ವಾಯುಸ್ತಂಭಗಳಾಗಿರ್ಬೋದು, ಆ ದೇವರ ದರ್ಶನಕ್ಕೆ ಬಹುಮುಖ್ಯವಾಗಿರುವಂಥದ್ದು. ಅಲ್ಲಿ ಕೂಡ ನಮ್ಮ ದೀಕ್ಷಿತರು ಹೇಳ್ದಂಗೆ ಆ ಒಂದು ಸೂರ್ಯರಶ್ಮಿ ನಂದಿ ಮೂಲಕವಾಗಿ ಬರುವಂಥದ್ದು ತುಂಬ ವಿಶೇಷ. ಅದರಲ್ಲಿ ಇಲ್ಲಿ ಬರುವಂಥ ದೋಷಗಳನ್ನು ನಿವಾರಣೆ ಮಾಡಲು ಆ ಸ್ತಂಭಗಳನ್ನು ನಿರ್ಮಾಣ ಮಾಡಿದ್ದಾರೆ. ಪುರಾಣದಲ್ಲಿ ಹೇಳ್ದಂಗೆ ವಾಸ್ತುಶಾಸ್ತ್ರ ಅಂದರೆ ವಾಸ್ತುವಿಂದ ಉಲ್ಲೇಖವಾಗಿರುವಂಥ ಟೆಂಪಲ್ ವಾಸ್ತು ಅಂತಲೇ ಮನೆ ವಾಸ್ತು ಬಿಟ್ಟು ಬೇರೆ ವಾಸ್ತುಗೂ ಬರುತ್ತೆ. ಆಮೇಲೆ ನಮ್ಮ ಅರ್ಚಕರು ಮಿತ್ರರು ಹೇಳ್ದಂಗೆ ತುಂಬ ವಿಶೇಷ ಒಂದು ಶಿವನಿಗೆ, ಈಗ ನೋಡಿ, ಏಕಾಂತದಲ್ಲಿ ಶಿವನ ಪೂಜೆ ಇರೋದಿಲ್ಲ, ಶಿವ ಪರಿವಾರ ಸಮೇತವಾಗಿ ಪೂಜೆ ಜರುಗುವಂಥದ್ದು. ಶಿವ ಪರಿವಾರ ಅಂತಂದರೆ ಸುಬ್ರಹ್ಮಣ್ಯ ಆಗಿರ್ಬೋದು, ಪಾರ್ವತಿ ದೇವಿ ಆಗಿರ್ಬೋದು, ಮತ್ತು ಗಣೇಶ ಆಗಿರ್ಬೋದು, ವಿಘ್ನೇಶ್ವರ ಮತ್ತು ಶಿವ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಯಾಕೆ ಇದನ್ನು ಉಲ್ಲೇಖ ಮಾಡೋದಂದರೆ ವಾಸ್ತು ಅಂದ್ರೇ ಪಂಚಭೂತಗಳ ಆಧಾರಿತವಾಗಿರುತ್ತೆ. ಅಂದರೆ ಅಗ್ನಿ, ಪೃಥ್ವಿ, ವಾಯು, ಜಲ, ಆಕಾಶ. ಅದೇ ರೀತಿ ಇಲ್ಲಿ ಪಂಚಭೂತ ಆಧಾರಿತವಾಗಿ ಒಂದು ಶಿವ ಪರಿವಾರದ ಪೂಜೆ ಸಮೇತವಾಗಿ ವಾಸ್ತುಬದ್ಧವಾಗಿರುತ್ತೆ. ಸೊ ಇದರ ವಿಚಾರದಲ್ಲಿ ಅಗ್ನಿ ಮತ್ತು ವಾಯುಸ್ತಂಭಗಳ ವಿಶೇಷತೆ ಈ ರೀತಿ ಇರುತ್ತದೆ. ಓಕೆ, ಹಾಗೆ ಇದು ಗುಪ್ತ ಸುರಂಗದ ರಹಸ್ಯ ಕೂಡ ಇದೆ. ಈ ಒಂದು ದೇವಾಲಯದ ಮುಖಾಂತರ, ದೇವಾಲಯದೊಳಗೆ ಸುರಂಗ ಇದೆ, ಅಲ್ಲಿಂದ ನಾವು ಕಾಶಿಗೆ ಹೋಗಬಹುದು ಅನ್ನೋದು ಕೂಡ ಒಂದು ಮಾಹಿತಿ ಇದೆ. ಅಷ್ಟೇ ಅಲ್ಲ, ಶಿವಗಂಗೆಗೂ ಕೂಡ ಹೋಗಬಹುದು ಅನ್ನೋಂಥದ್ದಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ವಿಶೇಷವಾಗಿ ಆಗಿನ ಕಾಲಘಟ್ಟದಲ್ಲಿ ಇಷ್ಟು ಮುಂದುವರಿದಂತಹ ವಿದ್ಯಾಭ್ಯಾಸವಿಲ್ಲದಿದ್ದರೂ ಸಹ ಜ್ಞಾನವೃದ್ಧಿ ತುಂಬ ಚೆನ್ನಾಗಿತ್ತು. ನಮ್ಮ ಋಷಿಪುಂಗರು, ಗೌತಮ ಮಹರ್ಷಿಗಳು ಪ್ರತಿಷ್ಠಾಪನೆಗೊಂಡಂತಹ ವಿಶೇಷವಾದಂಥ ಸ್ಥಳವಾದಂತಹ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಆಗಿನ ಋಷಿ ಮುನಿಗಳ ಒಂದು ತಪಸ್ಸಿನ ಫಲ, ತಪಸ್ಸಿನ ಜ್ಞಾನ ಹೇಗಿತ್ತು ಅಂತಂದರೆ, ಈ ದಿನ ಇಷ್ಟೆಲ್ಲ ತಂತ್ರಜ್ಞಾನಗಳು ಮುಂದುವರೆದಿದ್ದರೂ ಸಹ ಅದನ್ನು ಭೇದಿಸಲಿಕ್ಕೆ ಆಗೋದಿಲ್ಲ, ಅದನ್ನು ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಅಂತಹ ಜ್ಞಾನ ಭಂಡಾರವನ್ನು ಉಳ್ಳಂಥವರು ಆಗಿನ ಋಷಿ ಮಹಾಮುನಿಗಳು. ಅದೇ ರೀತಿ ಗೌತಮ ಮಹರ್ಷಿಗಳ ಈ ತಪೋವನದಲ್ಲಿ 3 ಶಿವನ ದರ್ಶನ ಮಾಡಲಿಕ್ಕೆ ಅವಕಾಶಗಳನ್ನು ಸುರಂಗ ಮಾರ್ಗ ರೂಪದಲ್ಲಿತ್ತು. ಕಾಶಿ ಯಾತ್ರೆಗೆ ಇಲ್ಲಿಂದ ಕಾಶಿಗೆ ಹೋಗಬೇಕಂತ ಒಂದು ಸುರಂಗ ಮಾರ್ಗಗಳು, ಇಲ್ಲಿಂದ ನಾವು ನಮ್ಮ ಹತ್ತಿರದಲ್ಲೇ ಇರುವಂತಹ ಶಿವಗಂಗೆಗೆ ಹೋಗುವಂತಹ ಮಾರ್ಗ, ಮತ್ತು ಬೆಂಗಳೂರಿನ ಗವಿಗಂಗಾಧರೇಶ್ವರ ಸ್ವಾಮಿ ದರ್ಶನ ಮಾಡಿ ಇಲ್ಲಿಂದ ಪ್ರಯಾಣ ಮಾಡುವಂತಹ ಮಾರ್ಗಗಳನ್ನು ಆಗಿನ ಕಾಲಘಟ್ಟದಲ್ಲಿಯೇ ಮಾಡಿದ್ರು ಅಂತಂದರೆ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾದ ಏನಕ್ಕಾಗಿ ಅಂತಂದರೆ, ಏಕಕಾಲದಲ್ಲಿ ನೀವು ಶಿವನ ದರ್ಶನವನ್ನು ಮಾಡಬೇಕು. ನೀವೀಗ ಮಾಘ ಮಾಸ ಬಂತು ಅಂದರೆ ತ್ರಿರಂಗ ದರ್ಶನ ಅಂತ ಹೇಳ್ತಿರ್ತೀವಿ. ತ್ರಿರಂಗ ದರ್ಶನ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ದರ್ಶನವನ್ನು ಹೆಂಗೆ ಮಾಡ್ತಿರ್ತೀವೋ, ಈ ಉತ್ತರಾಯಣ ಪುಣ್ಯಕಾಲ ಬಂದ ನಂತರದಲ್ಲಿ ನೀವು ಶಿವನ ದರ್ಶನವನ್ನು ಮಾಡಬೇಕು. ಅಂದರೆ 3 ಶಿವನ ದರ್ಶನವನ್ನು ಮಾಡಬೇಕು. ಅಂದರೆ ಗವಿಗಂಗಾಧರೇಶ್ವರ ಸ್ವಾಮಿ ದರ್ಶನ ಮಾಡಿದ ಬಂದಲ್ಲಿ ನೀವು ನಂತರದಲ್ಲಿ ನೋಡಬೇಕಾಗಿರೋದು ಶಿವಗಂಗೆ ಹೋಗಿ ದರ್ಶನ ಮಾಡ್ಬೋದು. ನಿಮಗೆ ಕಾಶಿಗೆ ಹೋಗಲಿಕ್ಕೆ ತುಂಬ ಸಮಯಗಳು ಬೇಕು, ಆದರೆ ಶಿವಗಂಗೆಗೆ ಹೋಗಿ ದರ್ಶನವನ್ನು ಮಾಡ್ಬೋದು. ಇಲ್ಲಿ ಮಾಡಿದ ನಂತರದಲ್ಲಿ ಶಿವಗಂಗೆಗೆ ಹೋಗಿ ದರ್ಶನ ಮಾಡ್ಬೋದು. ನೀವು ಶಿವಗಂಗೆಯ ಒಂದು ವಿಶೇಷ ತೆಗೆದುಕೊಂಡ್ರೆ ಅದು ಇನ್ನೂ ವಿಸ್ಮಯವಾಗಿರುವಂಥದ್ದು. ನಿಮ್ಮ ಕಣ್ಣು ಮುಂದೆನೇ ಬೆಣ್ಣೆಯನ್ನು ಶಿವನ ಮೇಲೆ, ಲಿಂಗದ ಮೇಲೆ ಹತ್ತುತ್ತಾರೆ. ನಿಮ್ಮ ಕಣ್ಣು ಮುಂದೆನೇ ಬೆಣ್ಣೆ ಹೋಗಿ ತುಪ್ಪ ಆಗಿ ಬರುತ್ತೆ. ನೀವು ತುಪ್ಪ ಕೊಡಿ, ತುಪ್ಪವನ್ನು ಲಿಂಗದ ಮೇಲೆ ಹಚ್ಚುತ್ತಾರೆ, ಇಮ್ಮಿಡಿಯೇಟ್ಲಿ ನಿಮ್ಮ ಮುಂದೆನೇ ಅದು ಬೆಣ್ಣೆಯಾಗಿ ನಿಮ್ಗೆ ಬರುತ್ತೆ, ನಿಮ್ಮ ಕೈ ಕೊಡ್ತಾರೆ. ಅಂತಹ ವಿಸ್ಮಯವನ್ನು ಉಳ್ಳಂಥದ್ದು ಶಿವಗಂಗೆ ದೇವಸ್ಥಾನದಲ್ಲಿ. ಅದೇ ರೀತಿ ಅತ್ಯಂತ ಪವಿತ್ರವಾದಂತಹ ದೇವಸ್ಥಾನ ನಮಗೆ ಗಂಗಾಧರೇಶ್ವರ ನಮ್ಮ ಕಣ್ಣು ಮುಂದೆನೇ ಇದೆ. ನಾವು ಒಂದು ಹಳ್ಳಿಯಲ್ಲಿ ಗಾದೆ ಹೇಳ್ತೀವಿ, ನಾವು ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಿರ್ತೀವಿ. ದೂರದ ಬೆಟ್ಟ ಎಲ್ಲೆಲ್ಲ ಹೋಗಿ ಕಾಶಿ, ಗಯಾ ಎಲ್ಲೆಲ್ಲ ಓಡಾಡ್ತಿರ್ತೀವಿ, ಎಲ್ಲೆಲ್ಲೋ ಸುತ್ತುತ್ತೀವಿ.
ನಮ್ಮ ರಾಜ್ಯಗಳನ್ನು ಬಿಟ್ಟು ಹೊರ ರಾಜ್ಯಗಳಲ್ಲಿ ಹೋಗಿ ದರ್ಶನ ಕಲ್ಲೆಲ್ಲ ಓಡಾಡ್ತಿರ್ತೀವಿ. ನಮ್ಮ ಮುಂದೆ ಇರುವಂಥದ್ದನ್ನು ನಾವು ನೆನೆಯೋದಿಲ್ಲ, ನಮ್ಮ ಮುಂದೆ ಇರುವುದನ್ನು ನಾವು ಹೋಗಿ ನೋಡೋದೇ ಇಲ್ಲ. ಇದಕ್ಕಿಂತ ಪವಿತ್ರತೆಯಂಥ, ಇದಕ್ಕಿಂತ ಶ್ರೇಷ್ಠವಾದಂತಹ, ಇದಕ್ಕಿಂತಲೂ ಸಹ ವರದಾಯಕವಾಗಿರುವಂಥ ಕ್ಷೇತ್ರ ಬೇಕು ಅಂತ ಅಂದರೆ ನಾವು ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲೆಲ್ಲೋ ಹೋಗ್ತಿರ್ತೀವಿ. ನಮಗೇನು ಬೇಕು, ಹೊರಗಡೆ ಪ್ರಯಾಣ ಮಾಡೋಕ್ಕೆ ಅವಕಾಶಗಳು ಬೇಕು. ಆದರೆ ಒಂದು ಧರ್ಮ, ಒಂದು ಪವಿತ್ರತೆ, ಒಂದು ವರದಾನ, ಒಂದು ಭಗವಂತನ ಅನುಗ್ರಹ ಬೇಕು ಅಂತ ಅಂದಾಗ ಇಂತಹ ಮುನಿಗಳು ತಪೋಕ್ಷೇತ್ರಗಳು, ಅದರಲ್ಲಿ ಬೆಂಗಳೂರಿನಲ್ಲಿ ತಪೋಕ್ಷೇತ್ರಗಳು ಸಿಗೋದು ಭಾಳ ಅಪರೂಪ. ಅದ್ರಲ್ಲಿ ನಮಗೆ ಸಿಗುವಂಥದ್ದೇ ತಪೋಕ್ಷೇತ್ರ ಅಂತಂದರೆ ಗಂಗಾಧರೇಶ್ವರ, ಅದು ಮಲ್ಲೇಶ್ವರಂ, ಅದು ಗ್ಯಾರಂಟಿ ನ್ಯೂಸ್ ಇರುವಂಥ ಜಾಗದಲ್ಲಿರುವಂಥದ್ದು. ಮಲ್ಲೇಶ್ವರಮಲ್ಲಿ ವಾಸ ಮಾಡಿರುವಂತಹ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ನಾವೆಲ್ಲರೂ ಸಹ ಇಷ್ಟೆಲ್ಲವೂ ಸಹ ಬೆಂಗಳೂರಿನಲ್ಲಿ ಏನಕ್ಕೆ ಬೆಂಗಳೂರು ಇಷ್ಟು ಅಗಾಧವಾಗಿ ಬೆಳೀತಾ ಇದೆ, ಏನಕ್ಕೆ ಬೆಂಗಳೂರು ಎಲ್ಲರಿಗೂ ಆಕರ್ಷಣೆ ಆಗುತ್ತೆ, ಬೆಂಗಳೂರು ಏನಕ್ಕೆ ಇಷ್ಟೊಂದು ಮುಂದುವರಿತಿದೆ ಅಂತಂದರೆ ಇಂತಹ ಋಷಿಪುಂಗರು, ಇಂತಹ ತಪಸ್ವಿಗಳು ನೆಲೆಸಿದಂತಹ, ಓಡಾಡಿದಂತಹ ಜಾಗದ ಮಹಿಮೆ. ಹಾಗೆ ನಮ್ಮ ಸ್ನೇಹಿತರು ಮಂಜುನಾಥ್ ಗುರೂಜಿಯವರು ಹೇಳಿದ್ರು, ಇಲ್ಲಿ ಕೆಂಪೇಗೌಡರು ನಿರ್ಮಾಣವನ್ನು ಮಾಡಬೇಕಾದ್ರೆ ಸುಮ್ಮನೆ ಕೆಂಪೇಗೌಡರು ಬರಲಿಕ್ಕಾಗಲಿಲ್ಲ. ಕೆಂಪೇಗೌಡರು ಬರಲಿಕ್ಕೆ ಕೆಂಪೇಗೌಡರಿಗೆ ಭಗವಂತನ ಅನುಗ್ರಹವಾಯಿತು. ಭಗವಂತ ಅವರ ಕನಸಿನಲ್ಲಿ ಕಾಣಿಸ್ಕೊಂಡ, ನೀನು ಇಲ್ಲಿ ಬಂದು ನನಗೊಂದು ಒಂದು ದೇವಸ್ಥಾನ ನಿರ್ಮಾಣವನ್ನು ಮಾಡು, ಒಂದು ಶಿವನ ದೇವಸ್ಥಾನ ನಿರ್ಮಾಣವನ್ನು ಮಾಡು, ಇಲ್ಲಿ ಒಂದು ಅಣ್ಣಮ್ಮ ದೇವಸ್ಥಾನ, ಒಂದು ಹೆಣ್ಣು ದೇವ ಅಂದರೆ ಇಲ್ಲಿ ಶಿವನ ದೇವಸ್ಥಾನವಾದರೆ ಅಲ್ಲಿ ಪಾರ್ವತಿ ದೇವಸ್ಥಾನ, ಅಣ್ಣಮ್ಮ ದೇವಿ ಅಂತಂದರೆ ಪಾರ್ವತಿ, ಆ ದೇವರನ್ನು ನಿರ್ಮಾಣವನ್ನು ಮಾಡುವಂಥ ಅವಳು ಕನಸಿನಲ್ಲಿ ಹೇಳಿ ಅಲ್ಲಿಂದ ಮಾಗಡಿಯಿಂದ ಬಂದು ಇಲ್ಲಿ ನಿರ್ಮಾಣ ಮಾಡಬೇಕಾಗಿರಲಿಲ್ಲ. ಅವರು ಅಲ್ಲೇ ಮಾಗಡಿಲ್ಲೇ ಕಟ್ಬೋದಾಯ್ತು. ಏನಕ್ಕೆ ಬಂತು ಅಂತ ಅಂದರೆ ಭಗವಂತನ ಆಜ್ಞೆ. ಭಗವಂತನ ಆಜ್ಞೆಯಾದಾಗ ಅಜ್ಞಾಧಾರಕನಾದಂಥ ಬಂದಂತಹ ನಮ್ಮ ಕೆಂಪೇಗೌಡರು ಇಲ್ಲಿ ನಿರ್ಮಾಣವನ್ನು ಮಾಡ್ತಾರೆ. ಅಂತಂದರೆ ಭಗವಂತ ಏನು ಬೇಕಲ್ಲಿ ಮಾಡಿಸ್ಕೊಂಡ ಅಂತಂದರೆ ಇಲ್ಲಿ ಅವನು ನೆಲೆಸಿದ್ದಾನೆ. ಭಗವಂತ ಗಂಗಾಧರೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿರಬೇಕಾದ್ರೆ ಇಂಥ ಪವಿತ್ರವಾದಂಥ ಜಾಗವನ್ನು, ಇಂಥ ಪವಿತ್ರವಾದಂಥ ನೆಲವನ್ನು. ಹಾಗೆ ನಮ್ಮ ಸ್ನೇಹಿತರು ಹೇಳಿದ್ರು, ವಿಶೇಷವಾಗಿ ನಿಮಗೆ ಅಲ್ಲಿ ನೋಡಬೇಕು ಅಂತಂದರೆ ಒಂದು ಅಗ್ನಿಸ್ತಂಭ ಸಿಗುತ್ತೆ, ಒಂದು ವಾಯುಸ್ತಂಭ ಸಿಗುತ್ತೆ. ಅಗ್ನಿ ಮತ್ತು ವಾಯು ದಿಕ್ಕಿ ಹೆಂಗಿರುತ್ತೆ ಗೊತ್ತಾ ನಿಮಗೆ? ಸ್ಟ್ರೈಟ್ ಒಂದೇ ದೃಷ್ಟಿ ಇರುತ್ತೆ ನಿಮಗೆ. ಅಗ್ನಿ ದೃಷ್ಟಿಯಲ್ಲಿ ಬರುತ್ತೆ ಅಂದರೆ ವಾಯುಗೆ ಬರುತ್ತೆ, ವಾಯು ದೃಷ್ಟಿಯಲ್ಲಿ ಬರುತ್ತೆ, ಅಗ್ನಿಯ ಮೇಲೆ ಬೀಳುತ್ತೆ. ಎರಡೂ ಏನಕ್ಕೆ ಆಪೋಸಿಟಲ್ಲಿ ಇರುತ್ತೆ ಅಂತ ಅಂದರೆ ಎರಡನ್ನೂ ಸಹ ತನ್ನೊಳಗೆ ಇಟ್ಕೊಂಡಿರುವಂಥವನು ಶಿವ. ಅಗ್ನಿಯನ್ನು ಇಟ್ಕೊಂಡಿದ್ದಾನೆ, ವಾಯುವನ್ನು ಇಟ್ಕೊಂಡಿದ್ದಾನೆ. ಅಗ್ನಿಯನ್ನು ನಾವೇನಾದರೂ ಬಿಟ್ಟರೆ, ಮೂರನೇ ಕಣ್ಣು ಬಿಟ್ಟರೆ ನಾವು ಇರೋದೇ ಇಲ್ಲ. ಅಗ್ನಿಯನ್ನು ಭಗವಂತ ಎಲ್ಲಿ ಇಟ್ಕೊಂಡದ್ದು ಶಿವ ಅಂತ ಅಂದರೆ ತನ್ನ ಮೂರನೇ ಕಣ್ಣಲ್ಲಿ ಅಗ್ನಿಯನ್ನು ಇಟ್ಕೊಂಡಿದ್ದಾನೆ, ವಾಸವನ್ನು ಮಾಡ್ಕೊಂಡಿದ್ದಾನೆ. ಅಗ್ನಿದೇವ ಎಲ್ಲಿದ್ದಾನೆ ಅಂದರೆ ಶಿವನಲ್ಲಿ ವಾಸವಾಗಿದ್ದಾನೆ ಅಗ್ನಿದೇವ. ವಾಯು ಎಲ್ಲಿದ್ದಾನೆ ಅಂದರೆ ವಾಯು ಸಹ ಭಗವಂತನಲ್ಲಿದ್ದಾನೆ. ವಾಯು ದೃಷ್ಟಿ ನೀವು ನೋಡಬೇಕು ಅಂದರೆ ಭಗವಂತ ನಾಟ್ಯ ಮಾಡೋಕ್ಕೆ ಶುರು ಮಾಡಿದ್ರೆ ಅವನು ಹಿಡಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಶಿವ ಯಾವಾಗ ಭೃಗು ಮಹರ್ಷಿಯಿಂದ ಶಾಪಗ್ರಸ್ತನಾದ ಅಂತ ಅಂದರೆ ವಾಯುವಿನ ಆಕರ್ಷಣೆಯಲ್ಲಿ, ವಾಯುವಿನ ಪ್ರಭಾವದಲ್ಲಿ ಅವನು ಶಿವ ಶಾಪಕ್ಕೆ ಗ್ರಸ್ತನಾದ. ಶಿವನಿಗೆ ಎಲ್ಲೂ ಸಹ ಮೂರ್ತಿ ಪೂಜೆಗಳಿಲ್ಲ. ಯಾವಾಗ ಭೃಗು ಮಹರ್ಷಿ ಶಾಪವನ್ನು ಕೊಡ್ತಾನೋ ಅಂದರೆ ವಾಯು ಎಲ್ಲಿಗೆ ಭಗವಂತನ ಆವರಿಸ್ಕೊಳ್ತಾನೋ, ವಾಯುವಿನ ಮಹಿಮೆಯಲ್ಲಿ ಭಗವಂತ ಮೈ ಮರೆತು ಯಾವಾಗ ನಾಟ್ಯಕ್ಕೆ ನಾಟ್ಯವನ್ನು ಮಾಡ್ತಿರ್ತಾನೋ ಆ ಸಂದರ್ಭದಲ್ಲಿ ಬಂದಂತಹ ಭೃಗು ಮಹರ್ಷಿ ಅವನು ಕರಿತಾನೆ. ಪರಮೇಶ್ವರನ ಕರೆದಾಗ ಅವನಿಗೆ ಏಕಾಗ್ರತೆ, ಶಿವನಿಗೆ ಏಕಾಗ್ರತೆ ಜಾಸ್ತಿ. ಶಿವನಿಗೆ ಏನೇ ಒಂದು ಕೆಲಸ ಮಾಡಬೇಕು ಏಕಾಗ್ರತೆಗಳು. ಆ ಸಂದರ್ಭದಲ್ಲಿ ಗಮನದಲ್ಲಿ ಇದ್ದಾಗ ಭೃಗು ಮಹರ್ಷಿಯಿಂದ ಶಾಪಗ್ರಸ್ತನಾದಂಥ ಪರಮೇಶ್ವರ. ಏನಕ್ಕಾಯಿತು ಅಂತ ಅಂದರೆ ಅಲ್ಲಿದ್ದಂತಹ ವಾಯು ಮತ್ತು ಅಗ್ನಿಯ ಅವನ ಭಗವಂತನ ಒಳಗಿದ್ದಂತಹ ಸಂದರ್ಭದಲ್ಲಾಯಿತು.